ಹೇ ಹಾಯ್ ಹಲ್ ವೆಲ್ಕಮ್ ಬ್ಯಾಕ್ ಟು ಮೈ ಆಫ್ಟರ್ ಅ ಲಾಂಗ್ ಬ್ಯಾಕ್ ವ್ಲಾಗ್. ಸೊ ನಾನು ಏನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ, ಸೊ ನಿಮ್ಮೆಲ್ರಿಗೂ ಅಲ್ಲ, ನನಗೆ ತುಂಬಾ ಖುಷಿ ಕೊಡುವಂಥ ವಿಷಯ ಇದು. ಏನು ಅಂತಂದರೆ, ವಿ ಆರ್ ಗೋಯಿಂಗ್ ಟು ಕಾಲೇಜ್ ಟ್ರಿಪ್ ಗೈಸ್. ಸೊ ಸಿಕ್ಕಾಪಟ್ಟೆ ಖುಷಿ ನನಗೆ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ನಾನು. ಸೊ ಇವತ್ತು ಸಂಜೆ ಹೊರಡ್ತಾ ಇದ್ದೀವಿ. ಸಂಜೆ ಅಂದರೆ ಒಂದು 5ಗೆ ಬರೋಕ್ಕೆ ಹೇಳಿದ್ರು ಕಾಲೇಜ್ ಹತ್ರ. ಸೊ 5ಗೆ ಕಾಲೇಜ್ ಹತ್ರ ಹೋದರೆ ಒಂದು 6 ಆಗುತ್ತೆ ಹೊರಡೋಷ್ಟರಲ್ಲಿ. ಸೊ ನಮ್ಮ ಇಡೀ ಕ್ಲಾಸ್, ನಮ್ಮ ಡಿಗ್ರಿ ಫ್ರೆಂಡ್ಸ್ ಎಲ್ಲ ಟ್ರಿಪ್ಗೆ ಹೋಗ್ತಾಯಿದ್ದೀವಿ. 4 ದಿನ ಟ್ರಿಪ್ಪು. ಸೊ ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಡುವಂಥ ವಿಷಯ ಇದು. ನನ್ನ ಲೈಫಲ್ಲಿ ನನಗೆ ಯಾವುದಾದ್ರೂ ಒಂದು ವಿಷಯ ತುಂಬ ಇಷ್ಟ ಆಗುತ್ತೆ, ಖುಷಿ ಕೊಡುತ್ತೆ ಅನ್ನೋದಾದರೆ ಅದು ಕಾಲೇಜ್ ಟ್ರಿಪ್ ಆ್ಯಂಡ್ ಸ್ಕೂಲ್ ಟ್ರಿಪ್. ಆ್ಯಂಡ್ ಅದಂದರೆ ನನಗೇನೋ ಒಂಥರ ಖುಷಿ. ನಾನೇ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿ ಅವ್ರ ಮನೆಯಲ್ಲೆಲ್ಲ ಒಪ್ಪಿಸಿ, ನಡೀರಿ ಹೋಗೋಣ, ಇದಾದಮೇಲೆ ನಾವು ಕಾಲೇಜಿಗೆ ಸಿಗ್ತೀವೋ ಇಲ್ವೋ, ಇದೊಂದು ಟ್ರಿಪ್ ಮುಗಿಸ್ಬಿಡೋಣ ಅಂತ ಹೇಳಿ ಎಲ್ಲರೂ ಒಪ್ಪಿಸಿ ಎಲ್ಲರೂ ರೆಡಿ ಮಾಡಿ ವಿ ಆರ್ ಗೋಯಿಂಗ್. ಸೊ ಇಷ್ಟು ದೊಡ್ಡ ಪ್ಲ್ಯಾನ್ ಮಾಡಿ ಮತ್ತು ನನ್ನ ಫ್ರೆಂಡ್ ಒಬ್ಬಳು ಬರ್ತಾಯಿಲ್ಲ, ಅದೊಂದು ಬೇಜಾರಿದೆ. ಸೊ ಅವ್ರಿಗೂ ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿದೆ, ಬಟ್ ಹಿ ಡಿಡ್ ನಾಟ್ ಸೆಂಡ್. ಅವ್ರ ಮನೆಯವರು ಕಳಿಸ್ತಾ ಇಲ್ಲ ಅವ್ರನ್ನ. ಸೊ ಆದ್ದರಿಂದ ಅವಳೊಬ್ಳನ್ನ ಬಿಟ್ಟು ವಿ ಆರ್ ಗೋಯಿಂಗ್. ನಮ್ಮ ಗ್ರೂಪ್, ನಮ್ಮ ಕಾಲೇಜ್ ಮೇಟ್ಸ್, ನಮ್ಮ ಡಿಗ್ರಿ ಫ್ರೆಂಡ್ಸ್, ಅವ್ರ ಜೊತೆ ನಾನು ಟ್ರಿಪ್ಪಿಗೆ ಹೋಗ್ತಾಯಿದ್ದೀನಿ. ಸೊ ಇದಿಷ್ಟು ಈಗಿನ ಮಾಹಿತಿ. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಆಲ್ಮೋಸ್ಟ್ 4 ಡೇಸ್ ಅಂತ ಅಂದ್ಕೊಂಡಿದ್ದೀವಿ. ಟ್ರಿಪ್ಪು 4 ಡೇಸೇ ಇರೋದು. ಸೊ ಇನ್ನೂ ಒಂದು ದಿನ ಲಾಸ್ಟ್ ಪ್ಲೇಸ್ ಮುಗಿಸ್ಕೊಂಡು ಬರೋ ದಿನ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ನಮ್ಮ ಗ್ಯಾಂಗ್ ಮಾತ್ರ. ಅದನ್ನು ಲೆಟ್ಸಿ, ಅದನ್ನು ಆಗುತ್ತಾ ಇಲ್ವ ಅಂದರೆ ನಾನು ಕನ್ಫರ್ಮಾಗಿ ಹೇಳಲ್ಲ. ಸೊ 4 ಡೇಸ್ ಅಂತೂ ಪಕ್ಕ ಫುಲ್ ಜಾಲಿ ಮಾಡಬೇಕು. ನಾನಂತೂ ನನ್ನ ಕಾಲೇಜ್ ಲೈಫ್ ಇಲ್ಲಿಗೆ ಎಂಡ್ ಆಗ್ತಿದೆ. ನನ್ನ ಡಿಗ್ರಿ ಲೈಫು, ನನ್ನ ಕಾಲೇಜು, ನಾನು ಇನ್ನೊಂದು ಸತ ನನ್ನ ಕಾಲೇಜ್ಗೆ ಹೋಗೋಕ್ಕೂ ಆಗಲ್ಲ. ಸೊ ನನ್ನ ಕಾಲೇಜ್ ಡೇಸ್ ಆ್ಯಂಡ್ ಮೆಮೊರೀಸ್ ಎಲ್ಲ ಇಲ್ಲಿಗೆ ಮುಗೀತಾ ಇದೆ. ಸೊ ಇನ್ನು ನೆಕ್ಸ್ಟ್ 20 ಬಂದರೆ ನನಗೆ ಎಕ್ಸಾಮ್ ಮುಗಿದ್ರೆ ನನ್ನ ಕಂಪ್ಲೀಟ್ ಕಾಲೇಜೇ ಮುಗಿದೋಗುತ್ತೆ. ಸೊ ನನ್ನ ಕಾಲೇಜ್ ಟ್ರಿಪ್ಗೆ ಹೇಗಿರುತ್ತೆ ಅನ್ನೋದೆಲ್ಲ ನಿಮ್ಮೆಲ್ರಿಗೂ ತೋರಿಸ್ಬೇಕು. ಆ್ಯಂಡ್ ನನ್ನ ಕಾಲೇಜ್ ಮೆಮೊರಿಯಬಲ್, ನಾನು ಯಾವಾಗ ನೋಡಿದ್ರು ಈ ವ್ಲಾಗ್ ನಾನು ಯಾವಾಗ ನೋಡಿದ್ರು ನನಗೆ ಮೆಮೊರಿ ಆಗಿರಬೇಕು ಅಂತ ಐ ಸ್ಟಾರ್ಟೆಡ್ ಟು ವ್ಲಾಗ್. ಸೊ ಕಷ್ಟಪಟ್ಟಲ್ಲದೆ ಆದರೂ ಈ ಸತ ಮನಸ್ಸಿಟ್ಟು ಇಷ್ಟಪಟ್ಟು ವ್ಲಾಗ್ ಮಾಡ್ತೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಸೊ ಹೇಗಿರುತ್ತೆ, ಹೇಗೆ ಬರುತ್ತೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ವ್ಲಾಗ್ ಮಾಡಬೇಕು, ಮಾಡೇ ಮಾಡ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ಮಾಡಿ ನಿಮ್ಮೆಲ್ರಿಗೂ ಪೋಸ್ಟ್ ಮಾಡಿ ನನ್ನ ವಿಡಿಯೋ ಹೇಗಿತ್ತು ಅಂತ ನಿಮ್ಮೆಲ್ರಿಗೂ ತೋರಿಸ್ತೀನಿ. ಐ ಹೋಪ್ ಈ ಟ್ರಿಪ್ಪು ತುಂಬ ಚೆನ್ನಾಗಿ ಹುಷಾರಾಗಿ ಹೋಗಿ ಹುಷಾರಾಗಿ ಬರಬೇಕು ಅನ್ನೋದೇ ನಮ್ಮೆಲ್ಲರ ಮನಸ್ಸಲ್ಲಿರೋದು. ಸೊ ನೀವೆಲ್ಲ ಪ್ರೇ ಮಾಡ್ಕೊಳ್ಳಿ. ಸೊ ವೆಲ್ಕಮ್ ಬ್ಯಾಕ್. ಸೊ ಬನ್ನಿ ನನ್ನ ಲಗೇಜ್ಗಳನ್ನೆಲ್ಲ ತೋರಿಸ್ತೀನಿ. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟೆ, ರಾತ್ರಿಯೇ ಸ್ವಲ್ಪ ಅಂದರೆ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನು ಈ ಲಗೇಜ್. ಸೊ ನನ್ನ ರೂಮ್ ಸ್ವಲ್ಪ 3 ದಿನದಿಂದ ಹೀಗೆ ಮೆಸ್ಸಿ ಆಗಿದೆ. ಸೊ ಡೋಂಟ್ ಮೈಂಡ್. ಸೊ ಇದೊಂದು ಲಗೇಜ್ ನನ್ನದು. ಇದ್ರ ಪೂರ ನನ್ನ ಒಬ್ಬಳು ಬಟ್ಟೆನೇ ಇದೆ ಗಾಯ್ಸ್. ಇದ್ರ ಪೂರ ನನ್ನ ಒಬ್ಬಳು ಬಟ್ಟೆನೇ ಇದೆ. ಏನು ಮಾಡಲಿ, ಹೆವಿ ಭಾರ ಇದೆ, ಏನು ಮಾಡಲಿ ಅನ್ನೋದು ಗೊತ್ತಾಗ್ತಿಲ್ಲ. ಸೊ ಇದೊಂದು ಬ್ಯಾಗ್ ಆ್ಯಂಡ್ ಒಂದು ಕ್ಯಾರಿ ಬ್ಯಾಗ್ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಕ್ಯಾರಿ ಬ್ಯಾಗ್ ಮೀನ್ಸ್ ಒಂದು ಮಾಮೂಲಿ ಕಾಲೇಜ್ ಬ್ಯಾಗಿಗೆ ಸ್ವಲ್ಪ ನಮ್ಮ ಥಿಂಗ್ಸ್ ಮೀನ್ಸ್ ಡೈಲಿ ಯೂಸ್ ಮಾಡೋ ಥಿಂಗ್ಸ್ನೆಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಸೊ ಇದರಲ್ಲಿ ಬರೀ ಬಟ್ಟೆಗಳನ್ನ ಇಟ್ಕೊಳ್ಳೋಣ ಅಂತ ಇದು ಫುಲ್ ಪ್ಯಾಕ್ ಆಗೋಗಿದೆ. ಸೊ ಆ ಬ್ಯಾಗ್ನ ಪ್ಯಾಕ್ ಮಾಡಿಲ್ಲ ನಾನು, ಆ ಬ್ಯಾಗ್ನ ಪ್ಯಾಕ್ ಮಾಡ್ತೀನಿ. ಸೊ ಇದನ್ನು ಪ್ಯಾಕ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡಬೇಕಿತ್ತು. ಸೊ ಅನ್ಫಾರ್ಚುನೇಟ್ಲಿ ನಾನು ಇನ್ನೊಂದು ವಿಷಯ ಹೇಳಿಲ್ಲ. ಸೊ ಐ ಆಮ್ ಜಾಯ್ನಿಂಗ್ ದಿ ಮೇಕಪ್ ಕ್ಲಾಸ್. ಸೊ ಅಕಾಡೆಮಿಗೆ ಜಾಯ್ನ್ ಆಗಿದ್ದೀನಿ. ಸೊ ಅದು ಮುಗಿಸ್ಕೊಂಡು ಈಗ ಬಂದೆ. ಆಲ್ಮೋಸ್ಟ್ ಈಗ ಟೈಮ್ ಬಂದು ತೋರಿಸ್ತೀನಿ. ಟೈಮ್ ಬಂದು 2:10. ಈಗ ಬಂದಿದ್ದೀನಿ. ಸೊ ನಾನು 4ಗೆ ಇಲ್ಲಿ ಹೊರಡಬೇಕು. 4ಗೆ ಇಲ್ಲಿ ಹೊರಟ್ರೆ ನಾನು ಅಲ್ಲಿ ಹೋಗೋಷ್ಟರಲ್ಲಿ 5 ಆಗುತ್ತೆ. ಲೇಟ್ ಆದರೂ ಅಂದರೆ 6 o'clock ಬಿಫೋರ್ ಹೋಗಬೇಕು. ಆಫ್ಟರ್ ಹೋದರೆ ಬೈತಾರೆ ನನಗಷ್ಟೇ. ಸೊ ನಮ್ಮ 4 ದಿನದ ಟ್ರಿಪ್. ಸೊ ಮಂತ್ರಾಲಯ ಹೋದರೆ ಆಲ್ಮೋಸ್ಟ್ 1 ವೀಕ್ ಟ್ರಿಪ್ ಆಗುತ್ತೆ ನಮ್ಮದು. ಸೊ ವಿ ಡ್ರೀಮ್ ಕಾಲೇಜ್. ನನ್ನಷ್ಟು ಡ್ರೀಮ್ ಮಾಡಿದವಳು ಯಾರೂ ಇಲ್ಲ ಅನಿಸುತ್ತೆ. ಸೊ ಕಾಲೇಜ್ ಮುಗಿಯೋಷ್ಟರಲ್ಲಿ ಒಂದು ಟ್ರಿಪ್ ಮಾಡಲೇಬೇಕಿತ್ತು ಅಂತ ನಾನು ಮ್ಯಾನಿಫೆಸ್ಟ್ ಮಾಡಿದೆ. ಸೊ
ಇದಾಗ್ತಿದೆ. ಸೊ ಐ ಆಮ್ ಹ್ಯಾಪಿ. ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಸೊ ವ್ಲಾಗ್ ಮಾಡ್ತೀನಿ ನೋಡಿ. ಸೊ ಲೆಟ್ಸ್ ಸಿ ನನ್ನ ವ್ಲಾಗ್ ಹೇಗಿರುತ್ತೆ ಅಂತ. ಸೊ ನನಗೆ ಖುಷಿ ಆಗ್ತಿದೆ ನನ್ನ ವ್ಲಾಗ್ ಹೇಗೆಲ್ಲ ಮಾಡಬಹುದು ನಾನು ಅಂತ. ಸೊ ಎಷ್ಟು ತುಂಬ್ಕೊತಾ ಇದ್ರು ತುಂಬ್ಕೊತಾನೇ ಇದೆ ಬಟ್ಟೆ. ಸೊ ಇದರಲ್ಲಿ ಒಂದು ಮಿಡ್ಡಿ ಮತ್ತು ಒಂದು ಟಾಪ್ ಇದೆ, ಅದರಲ್ಲಿ ಜಾಗ ಸಾಲಿಲ್ಲ ಅಂಥೇಳಿ ಇದರಲ್ಲಿ ಇಟ್ಟಿದ್ದೀನಿ. ಆ್ಯಂಡು ಟವಲ್ ಆ್ಯಂಡ್ ದಿಸ್ ಈಸ್ ಕೋಟು. ಇದನ್ನು ತೊಗೊಂಡು ಹೋಗಬೇಕು. ಇದು ಪೂರ ನನ್ನ ಫ್ರೆಂಡ್ಸ್ಗೆ. ಇಲ್ಲಿ ಸ್ವಲ್ಪ ದುಡ್ಡಿಟ್ಟಿದ್ದೀನಿ ಗೈಸ್, ದುಡ್ಡು. ಸೊ ಇಲ್ಲಿ ಥಿಂಗ್ಸ್ ಇದೆ, ಕಾಣಿಸ್ತಿದೆ, ಬ್ರಷ್ಷು, ಸೋಪು, ಅದು ಇದು ಏನೇನೋ ಇದೆ. ಸೊ ಈಗ ಸ್ವಲ್ಪ ಏನು ಸರ ಮತ್ತು ಓಲೆಗಳನ್ನ ಯಾವ್ದಾರ ಸಿಂಪಲಾಗಿದೆ ನೋಡೋಣ ಅಂತ ಹೇಳಿ ನೋಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ. ಇವರಿಬ್ಬರು ನಾನು ಟ್ರಿಪ್ಗೆ ಹೋಗ್ತಾ ಇದ್ದೀನಿ ಅಂತ ಕೂತ್ಕೊಂಡು, ಏನದು ಹುಷಾರು, ಅಲ್ಲೋಗ್ಬೇಡ ಇಲ್ಲೋಗ್ಬೇಡ. ಹೇಳು ಮಮ್ಮಿ, ಕಂಟಿನ್ಯೂ ಮಾಡು. ಒಬ್ಳೆ ಓಡೋ ಫೋಟೋ ತಗೋಬೇಡ, ಆಳವಾದ ನೀರು ಹಿಡಿಬೇಡ, ಇಲ್ಲಿ ನಿಂತ್ಕೊಂಡು ಹೋದ ಹಿಡಿಯೋ ಫೋಟೋ ತೆಗಿಯೋಬೇಡ, ಹುಷಾರಾಗ. ಹಾಂ, ನೀನು ಅಜ್ಜಿ? ನಮಗೆ ಇಲ್ಲಿ ಜೀವ ಇರಲ್ಲ. ಎಲ್ಲ ಪೇರೆಂಟ್ಸ್ ಡೈಲಾಗು ಇದೇ ಇರುತ್ತೆ. ಕೇಳಿ ಕೇಳಿ ಬೇಜಾರಾಗೋಗಿದೆ. ಬೇರೆ ಏನಾರು ಹೇಳಿ. ನೀನು ಮೊಬೈಲ್ ಹೋಗೋ ಜಾಸ್ತಿ, ವಿಡಿಯೋ ಮೊಬೈಲ್ ನೀ ಹೊಡೋಯ್ತಿ. ನನ್ನ ಬಗ್ಗೆ ಇಲ್ಲದೆ ಇರೋದೇ ಹೇಳ್ತಾರಲ್ಲ, ನನಗೆ ಹಾಗೆ ಉರಿಯೋದು. ನೀನು ಮನ್ಕಾಬ ಗೂಡ್ಬೋದಿ ಸಮಯ. ಸೊ ಫುಲ್ ರೆಡಿಯಾಗಾಯಿತು. ದಿಸ್ ಈಸ್ ಕಂಫರ್ಟ್ ಡ್ರೆಸ್ ಟು ಗೋ ಫಾರ್ ಟ್ರಿಪ್. ಸೊ ಈಗ ರೆಡಿಯಾಗಿದ್ದೀನಿ. ಇನ್ನೇನು ಹೊರಡಲಿದೆ. ಟೈಮು 4:45 ನಮ್ಮ ಮಮ್ಮಿಯವ್ರಿಗೆ 4 ದಿನ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ. ಏನಮ್ಮ ನಿಮ್ಮ ಅಭಿಪ್ರಾಯ ಹೇಳಿ? ಏನು ಹೇಳಿ ಅಮ್ಮ, ಹುಷಾರಾಗ ಬಾ. ನನಗೆ ತಿಳಿತು ತಿಂಡಿ ಅಂತ. ಏನು ತಿಂಡಿ ಬೇಕಮ್ಮ? ನನಗೆ ತಿಂಡಿ ತಗೋಬ, ರವೆ ಉಂಡೆ ಮಾಡ್ಕೊಳ್ಳೋದೇ ಬೇಡ ಅಂದೆ. ಅಯ್ಯೋ, ಈ ಲಗೇಜ್ ಓದ್ಕೋಗೋಕ್ಕೆ ಆಯ್ತಲ್ಲ ನೋಡಿ ಗೈಸ್. ಅದೊಂದು ಕವರು, ಇದೊಂದು ಬ್ಯಾಗು, ಇದೊಂದು. ಒಬ್ಳಿಗೆ ಇಷ್ಟೆಲ್ಲ ಲಗೇಜ್ ತಗೋಯ್ತಾ ಇದ್ದೀನಿ. ಅವ್ರದ್ದು ಐತೆ ಜಂಗಮ್ಮ, ಅವ್ರದ್ದು ಐತೆ ಲಗೇಜ್. ನಮ್ಮ ಅಮ್ಮನಿಗೆ ವಿಡಿಯೋಲೇ ತೋರಿಸಿಲ್ಲ ನೀನು, ಬಡಗಡಮ್ಮ ಹಬ್ಬದಲ್ಲಿ ನಮ್ಮ ಅಮ್ಮನಿಗೆ ತೋರಿಸಿಲ್ಲ ನೀನು. ಹೌದಾ? ಹೋಗಿಲ್ಲ, ನಮ್ಮ ದೇವಸ್ಥಾನಕ್ಕೆ ಹೋಗಿಲ್ಲ ನಾನು. ಜಾನ್ಕಮ್ಮ ಟಾಚಿ ಮಾಡಿದ್ದಾರೆ. ಜಾನ್ಕಮ್ಮ ಅವರು ನಮಗೆ. ಸೊ ನಮ್ಮ ಮನೇಲಿ ಯಾರೂ ಇಲ್ಲದ ಕಾರಣ ನಮ್ಮ ಮಮ್ಮಿಗೆ ಕಂಪ್ನಿ ಕೊಡೋರಿರೋದು ನಮ್ಮ ಅಜ್ಜಿ ಒಬ್ಬರೇ. ಸೊ ನಾಳೆ ಹೋಗ್ತೀನಿ ಅಂದಿದ್ದು ನಮ್ಮ ಅಜ್ಜಿ, ಅದೇನು ಮಾಡ್ತಾರೋ ಕಾಣೆ. ಸೊ 5 ಗಂಟೆ ಹಾಗೆ ಹೋಯ್ತಾಗಲೇ ಹೋಗಲ್ವಾ? ಸೊ 5 ಗಂಟೆ ಹಾಗೆ ಹೋಯ್ತು. ಸೊ ಪ್ಲ್ಯಾನ್ ಇದೆ, ಅದು ಎಕ್ಸಿಕ್ಯೂಟ್ ಆಗುತ್ತೋ. ಲಾಸ್ಟ್ ಪ್ಲೇಸು ಮುರುಡೇಶ್ವರ ಅಂತಿರೋದು. ಮುರುಡೇಶ್ವರದಿಂದ ಮಂತ್ರಾಲಯಕ್ಕೆ 520 ಕಿಲೋಮೀಟ್ರ್ ಐತೆ. ಎಲ್ಲರೂ 500 ರೂಪಾಯಿ ಎತ್ತಿದ್ರೆ ಆರಾಮಾಗಿ ಹೋಗಿ ಬರ್ಬೋದು. ಎಲ್ಲರೂ ಹತ್ರ ಎಲ್ಲೋ ಬೋರ್ಡು ಆ ಕಡೆ ಇದಕ್ಕೆ ಅಲೋ ಇಲ್ಲ. ದಟ್ ಈಸ್ ದ ಪ್ರಾಬ್ಲಮ್. ಧರ್ಮಸ್ಥಳ ಇತ್ತು ಫಸ್ಟು, ಆಮೇಲೆ ಟೆಂಪಲ್ಗಳು ಜಾಸ್ತಿ ಆಗೋದು ಅಂದ್ಬಿಟ್ಟು ಧರ್ಮಸ್ಥಳ ಹೋಗಿದ್ದೀನಿ. ಬೇಜಾನ್ಸ ಲೆಕ್ಕನೇ ಇಲ್ಲ ನಾನು ಧರ್ಮಸ್ಥಳಕ್ಕೆ ಹೋಗಿರೋದು. ಹಾಂ, ಉಡುಪಿ ಕೃಷ್ಣ ಮತ್ತು ಸಿಗಂದೂರು. ನಮ್ಮ ಅಜ್ಜಿ ಎಲ್ಲಿಗೆ ಹೋಗ್ತೀನಿ ಅಂದರೆ ಅಲ್ಲಿಂದ ಫೋಟೋ ತಗೋ. ಧರ್ಮಸ್ಥಳಕ್ಕೆ ಹೋದರೆ ಮಂಜುನಾಥನ ಫೋಟೋ ತಗೋಬಾ, ಮಂತ್ರಾಲಯಕ್ಕೆ ಹೋದರೆ ರಾಘಪ್ಪನ ಫೋಟೋ ತಗೋಬಾ. ಈಗ ಅವೆರಡಕ್ಕೂ ಹೋಗಲ್ಲ ಅಂದಿದ್ದಕ್ಕೆ ಉಡುಪಿಗೆ ಹೋಯ್ತೆ ಕೃಷ್ಣನ ಫೋಟೋ ತಗೋಬಾ ಅಂತೆ. ಇರು ಹೇಳ್ತೀನಿ. ಸೊ ಇಷ್ಟೇ, ಇನ್ನೇನು ಹೊರಡಬೇಕು. ಸೊ 5 ಆಗಿದೆ. ಇನ್ನು ನನ್ನ ತಮ್ಮ ಬಂದಾಗ ಹೊರಡ್ತೀನಿ. ಸೊ ಲೆಟ್ಸ್ ಸಿ. ಬಾಯ್ ಬಾಯ್ ಬಾಯ್. ಆಯಿತು, 20 ಕಿಲೋಮೀಟರ್ ಇತ್ತು, 15 ಕಿಲೋಮೀಟರ್. ಸಜ್ಜಿ ಬಾರ ಈಗ. ಮಾತಾಡಿ, ಏನಾರ ವಾಯ್ಸ್ ಕೊಡು. ಇವನು ಬರ್ತಾವನೆ. ಬಾಯ್ ಬಾಯ್. ಡ್ರೆಸ್ ಮಾಡ್ತೀನಿ. ಹೋಗ್ಬಿಟ್ಟು ಬರ್ತಾ ಇದ್ದೀನಿ. ನನ್ನ ಡ್ರಾಪ್ ಮಾಡೋಕೆ ಬಂದಿರೋದು ನನ್ನ ಮಾವನ ಮಗ. ಹಾಯ್ ಮಾಡು. ಹಾಯ್ ಮಾಡಲಿ. ನಾನು ಇಲ್ಲೇ ಇರ್ತೀನಿ, ಅವಳು ಹಾಯ್ ಅಂದಿ बाय. ओके. फोन करो मैं. ते कसले तो पाणी गिनी तो जाता लो परे जाई जा ये बन. बाय. ಸರಿ ಬಾಯ್, ನಾನು ಓಡ್ ಬರ್ತೀನಿ ಹಂಗಿಂದ. ಓ ಬಾಯ್, ಹುಷಾರು. ಬಾಯ್. ಹಾಂ ಮಯ ಹಾಂ ಆಯ್ತಾ?
व्यू काय सकाळला दिसतंय ಗೊತ್ತಾ विकास ठिकाणी ठिकाणी ग्रीन मध्ये रोड सकाळला दिसतंय व्हिडिओ करता मग ಸೊ ಫೈನಲಿ ಕಾಲೇಜ್ ಮುಂದೆ ಬಂದು ನಿಂತಿದ್ದೀವಿ ಸೊ ಇದು ನಮ್ಮ ಕಾಲೇಜ್ ಹಾಂ ತೋರಿಸು ಏನೋ ತೋರಿಸ್ತೀನಿ ಅಂತ ತೋರಿಸ್ಲೇ ಸೊ ಕಾಲೇಜ್ ಮುಂದೆ ಬಂದು ನಿಂತು ಒಂಟೆ ಹೋಗೋದು ಬಸ್ಸು ಅಲ್ಲೊಂದು ಬಸ್ ಇತ್ತು ಈಗ ಆ ಬಸ್ ಹೋಯ್ತು ಈಗ ನೆಕ್ಸ್ಟ್ ನಮ್ಮ ಬಸ್ ಬಂದರೆ ಅವ್ರು ಹೋದ್ರೆ ನಾನು ಹೇಳ್ತೀನಿ ಸೊ ಈಗ ನಮ್ಮ ಲಗೇಜ್ ಎಲ್ಲ ಅಲ್ಲಿದೆ ನಮ್ಮ ಬಸ್ಸು ಬರ್ಲಿಕ್ಕುಂಟು ಬಂದ ಮೇಲೆ ನಾವು ಹೊರಡುವ ಸಮಯ ಟೈಮ್ ಎಷ್ಟಲೇ ಪಿಯಾ 6:31 ನಮ್ಮ ಬಸ್ ಬಂದಮೇಲೆ ನಮ್ಮ ಬಸ್ಸು ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ತೋರಿಸ್ತೇನೆ ನಂದು ಕಡೆ ಪಿಂಕ ಅದು ಕಾಲೇಜ್ ಎಂಟ್ರೆನ್ಸಿಂದ ಹೋಗ್ತಾ ಇದ್ದೀವಿ ಆನ್ ದಿ ವೇ ಸರಿ ಅಲ್ಲಿ ಬಸ್ ಬಂದಿದೆ ಅಂತ ಎಂಟ್ರೆನ್ಸ್ ಹತ್ರ ಬನ್ನಿ ಅಂತಂದರು ಸೊ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ಸಂಚಿತಲ್ಲ ಸೊ ಮತ್ತೆ ನೈಟ್ ಹೊತ್ತು ಇದೆ ಫಸ್ಟ್ ಅಲ್ವ ನಾವು ಕಾಲೇಜ್ ಗೇಟ್ ಹತ್ರ ಇರೋದು ಇಷ್ಟೊತ್ತಲ್ಲಿ ಕಾಲೇಜ್ ಹತ್ರ ಇರೋದು ಇದೆ ಫಸ್ಟು ಅದೇ ನಮ್ಮ ಕಾಲೇಜ್ ಎಂಡ್ ಆಫ್ ದಿ ಡೇ ಹಿಯರ್ ಕಮ್ಸ್ ಟು ಬ್ಯಾಗ್ ಆ್ಯಂಡ್ ನಮ್ಮ ಬಸ್ಸು ಬಂದಿದೆ ಇನ್ನೇನು ಹೊರಡಲಿದೆ ಏನೇನೋ ಗೊತ್ತಾದೆ ಸೊ ಅಲ್ಲಿದೆ ಬಸ್ಸು ಹೋಗ್ಬೇಕು ಇನ್ನೇನು ಸಾಕಾಯ್ತಾಗಲಿ 6 ಗಂಟೆ ಅಂತ ಹೇಳಿದ್ರು 7:15 ಆದರೂ ಇನ್ನೂ ಇಲ್ಲೇ ಇದ್ದೀವಿ ಗುರು ಪುಣ್ಯ ವಹಿಸ್ತಾಳೆ ಸೊ ಗುಡ್ ಮಾರ್ನಿಂಗ್ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮತ್ತೆ ಈಗ ಬಂದಿರೋದು ಎಲ್ಲ ನನ್ನ ರಿಯಾಕ್ಷನ್ ನಾನು ವ್ಲಾಗ್ ಮಾಡ್ತಾಯಿದ್ರೆ ಸೊ ಈಗ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಹೋಗ್ತಾಯಿದ್ದೀವಿ ಎಲ್ಲ ನಾನು ಆಡ್ಕೊತಾ ಇದ್ದಾರೆ ಸೊ ಬನ್ನಿ ಹೋಗೋಣ ದೇವ್ರ ದರ್ಶನ ಮಾಡೋಣ ಹೇಗಿರುತ್ತೆ ಅಂತ ನೋಡೋಣ ಎಲ್ಲ ಫುಲ್ ರೆಡಿಯಾಗಿ ಹೋಗ್ತಾ ಇದ್ದಾರೆ ಬಾಯ್ಸ್ ಎಲ್ಲ ಎಲ್ಲಿದ್ದಾರೋ ಗೊತ್ತಿಲ್ಲ ಬರೀ ಗರ್ಲ್ಸ್ ರೆಡಿಯಾಗಿ ಹೋಗ್ತಾ ಇದ್ದೀವಿ ಸಿಂಧು ಮತ್ತೆ ಇವರೆಲ್ಲ ಎಲ್ಲೋ ಸೊ ಅಲ್ಲೆಲ್ಲರ ಮುಂದೆ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಸ್ ಒಳಗೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ಬಸ್ಸಲ್ಲಿ ಯಾರೂ ಇಲ್ಲ ಅಂದ್ಕೊಂಡಿದ್ದೀನಿ ನೋಡ್ಬಿಡೋಣ ಸೊ ಯಾರೂ ಇಲ್ಲ ಸೊ ಇಲ್ಲಿ ಸಿಗಂದೂರಿಗೆ ಬಂದು ದರ್ಶನ ಎಲ್ಲ ಕಂಪ್ಲೀಟಾಗಿ ಮುಗಿಸಿ ಈಗ ಒಂದು ಮನೆ ಹತ್ರ ಅಡುಗೆ ಮಾಡಿದ್ದೀವಿ ಸೊ ಅಡುಗೆ ನಾವೇ ಮಾಡಿದ್ದು ಸೊ ಹೆಂಗೆಂಗೋ ಆಗೋಗಿದೆ ನನಗೆ ಗೊತ್ತಿಲ್ಲ ಅದು ಹೆಂಗಾಗಿದೆ ಅಂತ ಸೊ ಎಲ್ಲರೂ ಮಿಕ್ಸ್ ಆಯಿತು ಸೊ ಅದಕ್ಕೆ ಅದು ಹೆಂಗೆಂಗೋ ಆಗಿದೆ ಬಟ್ ಟೇಸ್ಟ್ ಇಸ್ ಗುಡ್ ಅಂದ್ಕೊತೀನಿ
ಫಸ್ಟ್ ಪ್ಲೇಸು ನಮ್ಮದು ಸಿಗಂದೂರು. ಸೊ ಬ್ರಿಡ್ಜ್ ಎಲ್ಲ ಮಸ್ತಾಗಿ ಕಟ್ಟಿದ್ದಾರೆ ಗೈಸ್. ನಾನು ಬ್ರಿಡ್ಜ್ ಕಟ್ಟಿದ್ಮೇಲೆ ಇದೇ ಫಸ್ಟ್ ಬಂದಿರೋದು. ಬೇಜಾನ್ ಸತ ಬಂದಿದ್ದೀನಿ, ಬಟ್ ಬ್ರಿಡ್ಜ್ ಕಟ್ಟಿದಾಗ ಫಾರ್ ದಿ ಫಸ್ಟ್ ಟೈಮ್ ಬಂದಿರೋದು. ಸೊ ಯಾ, ನೆಕ್ಸ್ಟ್ ಎಲ್ಲ ಏನಾಗುತ್ತೆ ಅಂತ ನೋಡೋಣ. ಗ್ರೂಪ್ ಫೋಟೋ ಅಂತಾರೆ. ಫೋಟೋ ತಕ್ಷಣ ಸೊ ಸೆಕೆಂಡ್ ಪ್ಲೇಸ್ ಗೋಯಿಂಗ್ ಟು ಜೋಗ್ ಫಾಲ್ಸ್. ಸೊ ಬನ್ನಿ ಜೋಗ್ ಫಾಲ್ಸ್ ಹೇಗಿರುತ್ತೆ ನೋಡುವ. ಚಲೋ. ಸೊ ಯಾರು ಇಲ್ಲ ತಾನೇ? ಏನೋ ಬ್ಲಾಗ್ ಮಾಡಬೇಕು ಅಂದ್ಕೊಂಡೆ ಕಣೆ. ಏನು ಪ್ಲೇಸ್ ಇದು? ಯಾವುದೋ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್. 1 ಅವರ್ದ ಹತ್ರ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಬಂದಿದ್ದೀವಿ. ಸೊ ಲೆಟ್ಸ್ ಸಿ, ಎಲ್ಲರೂ ಎಂಜಾಯ್. ಏನು ವೈಬ್, ಏನು ಪ್ಲೇಸ್. ನಮ್ಮ ಕರ್ನಾಟಕದಲ್ಲಿ ಇಷ್ಟು ಒಳ್ಳೆ ಪ್ಲೇಸ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸೊ ನಾನು ಬಂದಿರೋದು ಫಸ್ಟ್ ಟೈಮ್. ಎಂಜಾಯ್ ಮಾಡ್ತಾಯಿದ್ದೀನಿ ವ್ಯೂನ. ಯಾಣಕ್ಕೆ ಸ್ವಾಗತ. ಯಾಣ 2, 3 ಸ್ಟಾರ್ಟ್. ವಿ ಆರ್ ಗೋಯಿಂಗ್ ಟು ಯಾಣ. ಎಲ್ಲ ಫುಲ್ ಟಯರ್ಡಲ್ಲಿ ಬರ್ತಾ ಇದ್ದಾರೆ, ನಿದ್ದೆ ಇಲ್ಲ ಯಾರಿಗೂ. ಬಟ್ ಆದರೂ ಹೋಗಲೇಬೇಕು ಯಾಣ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ಸೊ ಲೆಟ್ಸ್ ಸಿ ಪ್ಲೇಸ್ ಹೇಗಿರುತ್ತೆ ಅಂತ. ಯಾಕೆ ನೆಟ್ವರ್ಕ್ ಸಿಕ್ಕರೆ ಫೋನ್ ಮಾಡ್ಕೋವಾಗಲೇ. ಎಲ್ಲರೂ ಫುಲ್ಲು. ಇವಳಂತೂ ಸತ್ಯ ಹೆಣ ಕೂತೊಳ್ಗುರು. ಮಣ್ಣು ಮಾಡ್ಬಿಡೋಕೆ ಇನ್ನು ಇಳಿಯೋಷ್ಟಲ್ಲಿ ಮಣ್ಣು ಮಾಡ್ಬೇಕು. ಏನೋ ಗುಡ್ ನ್ಯೂಸ್ ಇರ್ಬೇಕು ಅದಕ್ಕೆ. ಅಯ್ಯೋ, ಸೊ ಫುಲ್ ಹೆಣದಲ್ಲಿ ತಿರುಗಿ ಅರ್ಧ ಹೆಣ ಆಗೋಗಿದ್ದೀವಿ. ಸೊ ಫೈನಲಿ ಅರ್ಧ ಹೆಣ ಆಗೋಗಿದ್ದೀನಿ ಅನಿಸುತ್ತೆ ನಾನಂತೂ. ನನ್ನ ಬ್ಯಾಕ್ಗ್ರೌಂಡ್ ಅಂತೂ ಮಸ್ತಾಗೈತೆ, ಬಟ್ ಎನರ್ಜಿ ಇಲ್ಲ ಗೈಸ್. ಫುಲ್ ಆಫ್ ಎನರ್ಜಿ ಲಾಸ್. ಯಾಣದಲ್ಲಿ ಹತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ. ದಟ್ ಇಸ್ ದ ಪ್ರಾಬ್ಲಮ್. ಬಟ್ ಪ್ಲೇಸ್ ಅಂತೂ ಅಲ್ಟಿಮೇಟ್ ಆಗೈತೆ. ಎಲ್ಲ ಬಿಟ್ಟು ಹೊಂಟೋಗೋರು ಆಲ್ರೆಡಿ. ಚಲೋ ಹೋಗು, ಹುಚ್ಚಿ ಆಗೋಗಿದ್ದೀನಿ ನಾನಂತೂ. ಯಾಣ
ಸೊ ಎಲ್ಲರೂ ಬಿಟ್ಟು ಮುಂದಕ್ಕೆ ಬಂದುಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ರಿಗಿಂತ ಫಸ್ಟ್ ಇಲ್ಲ, ಇನ್ನು ಸ್ವಲ್ಪ ಜನ ಮುಂದೆ ಹೋಗಿದ್ದಾರೆ. ಸೊ ಎಲ್ಲರನ್ನೂ ಬಿಟ್ಟು ಒಬ್ಬಳೇ ಹೋಗ್ತಾಯಿದ್ದೀನಿ. ಸೊ ಹಿಂದೆನೂ ಯಾರೂ ಇಲ್ಲ, ಸೊ ಒಬ್ಬಳೇ ಹೋಗ್ತಾಯಿದ್ದೀನಿ. ಸೊ ಅಲ್ಲಿ ನೀರಲ್ಲಿ ಆಟಾಡ್ತಿದ್ದೋ, ಸೊ ನೀರಲ್ಲಿ ಆಟಾಡೋಣ ಅಂತ ಬೇಗ 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 ಹೋಗ್ತಾಯಿದ್ದೀನಿ. ಅವರೆಲ್ಲ ಹಿಂದೆ ಬರ್ತಿದ್ದಾರೆ. ಸೊ ನನ್ನ ಎನರ್ಜಿನ ನಾನು ಲಾಸ್ ಮಾಡ್ಕೊಳ್ದೆ, ಇದೆ ಎನರ್ಜಿನ ಲಾಸ್ಟ್ ಗಂಟ ಉಳಿಸ್ಕೊಳ್ಬೇಕು ಅಂತ ಐ ಹ್ಯಾವ್ ಟು ಡೂ ಆ್ಯಂಡ್ ಬಿ ಎನರ್ಜಿ. ಸೊ ಬನ್ನಿ ಹೋಗೋಣ. ಫ್ರಂಟ್ ಕ್ಯಾಮ್ರಾ ಆನ್ ಮಾಡ. ಅಲ್ಲಿ ಬೋರ್ಡ್ ಹಾಕಿದ್ರಲ್ಲ ಅದಕ್ಕೆ ಕಡೆ ಹುಚ್ಚಿ ಸ್ನ್ಯಾಪ್ ಹಾಕ್ರೆ ಲೇ ಹಾಕ್ಬಿಟ್ಟು ಕಳಿಸು ಸ್ನ್ಯಾಪ್ ನನಗೆ. ಜೇಬಲ್ ಬಿಟ್ಕೊ